ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣ ಷಡ್ಯಂತ್ರನ ತನಿಖೆ ಕೊನೆ ಹಂತದಲ್ಲಿ ಇರುವಾಗ 5 ಮಂದಿಯನ್ನ ವಿಚಾರಣೆಗೆ ಕರೆದಿದ್ದೇಕೆ? ಮಟ್ಟಣ್ಣವರ್, ಟಿ ಜಯಂತ್, ತಿಮರೋಡಿ, ವಿಠಲ್ ಗೌಡ, ಸುಜಾತಾ ಭಟ್ ಅವರಿಂದ ಹೇಳಿಕೆಯನ್ನ ಪಡೆದು ಮುಚ್ಚಳಿಕೆ ಬರೆಸಿಕೊಂಡ್ರ? ವಿಚಾರಣೆ ನಡುವೆಯೇ ತಿಮರೋಡಿ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದು ಯಾಕೆ? ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳು? ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವಾಯಿಸಬೇಕು. ಅಕ್ಟೋಬರ್ನಲ್ಲೇ ಅಂತಿಮ ವರದಿ. ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ತನಿಖೆ ಮುಕ್ತಾಯ ಆಯಿತಾ? ಎಸ್, ಕಳೆದ 3 ತಿಂಗಳಿಂದ ನಡೀತಾ ಇದ್ದ ತನಿಖೆ ಈಗ ಕೊನೆ ಹಂತ ತಲುಪಿದ್ದು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಲಿದೆಯಂತೆ. ಆದರೆ ವರದಿ ಸಲ್ಲಿಸೋ ಟೈಮಲ್ಲೇ ಗಿರೀಶ್, ಮಟ್ಟಣ್ಣವರ್, ತಿಮರೋಡಿ, ಜಯಂತ್ ಸೇರಿದಂತೆ 5ರನ್ನ ವಿಚಾರಣೆ ಮಾಡಿರೋದು ಭಾರೀ ಕುತೂಹಲ ಕೆರಳಿಸಿದೆ. ಅಕ್ಟೋಬರ್ನಲ್ಲೇ ಸರ್ಕಾರಕ್ಕೆ ವರದಿ. ಇನ್ನು ಮುಗಿದೇ ಇಲ್ವಾ ಎಸ್ಐಟಿ ತನಿಖೆ? ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಎನ್ನಲು ಯಾವುದೇ ರೀತಿಯ ಸಾಕ್ಷಿಗಳು ಸಿಕ್ಕಿಲ್ವಾ? ತಿಮರೋಡಿ ಗ್ಯಾಂಗ್ಗೆ ಕೊನೆ ವಾರ್ನಿಂಗ್. ಬೆಳ್ತಂಗಡಿಯಲ್ಲಿ ಬೆಂಬಲಿಗರಿಂದ ಪ್ರತಿಭಟನೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎನ್ನಲಾಗಿದ್ದ ಪ್ರಕರಣದಲ್ಲಿ ಎಸ್ಐಟಿ ಕಳೆದ 3 ತಿಂಗಳಿಂದ ತನಿಖೆ ಮಾಡ್ತಾ ಇದೆ. ಶವಗಳನ್ನು ಹೂಳಲಾಗಿದೆ ಎಂದಿದ್ದ ಗುಂಡಿಗಳನ್ನು ತೋಡಿದೆ, ಸಾಕ್ಷಿಗಳನ್ನು ವಿಚಾರಣೆ ಮಾಡಿದೆ, ದೂರುಗಳನ್ನು ಪರಿಶೀಲನೆ ಮಾಡಿದೆ, ಸ್ಥಳಗಳಿಗೆ ಭೇಟಿ ಕೊಟ್ಟಿದೆ, ಶವಗಳಿಗಾಗಿ ಶೋಧ ನಡೆಸಿದೆ. ನಿರಂತರ ತನಿಖೆಯಿಂದ ಹಲವು ಸ್ಫೋಟಕ ವಿಚಾರಗಳನ್ನು ತಿಳಿದುಕೊಂಡಿದೆ. ಶವಗಳನ್ನು ಹೂತಿದ್ದೇನೆ ಅಂತ ಬಂದಿದ್ದ ವ್ಯಕ್ತಿಯನ್ನೇ ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸಿದೆ. ಆದರೂ ಪ್ರಕರಣದ ತನಿಖಾ ವರದಿ ಮಾತ್ರ ಇನ್ನೂ ಸಿದ್ಧವಾಗಿಲ್ಲ. ಸರ್ಕಾರಕ್ಕೆ ಇನ್ನು ಮಧ್ಯಂತರ ವರದಿಯೂ ಸಲ್ಲಿಕೆ ಆಗಿಲ್ಲ. ಈ ನಡುವೆ ಅಕ್ಟೋಬರ್ನಲ್ಲಿ ವರದಿ ಸಲ್ಲಿಸೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಹದಿಹರೆಯದ ಯುವತಿಯರು, ಮಹಿಳೆಯರು ಸೇರಿದಂತೆ ನೂರಾರು ಮಂದಿಯನ್ನ ಅನಧಿಕೃತವಾಗಿ ಹೂತು ಹಾಕಲಾಗಿದೆ ಅಂತ ಹೇಳಲಾಗಿತ್ತು. ಗುಂಡಿ ಅಗೆದ ಜಾಗಗಳಲ್ಲೆಲ್ಲ ಶವಗಳು ಸಿಗುತ್ತೆ ಎಂದಿದ್ರು. ಆದರೆ ಅಗೆದ ಜಾಗಗಳಲ್ಲಿ ಏನೂ ಸಿಗಲಿಲ್ಲ. ಸಿಕ್ಕಿದ ಅಸ್ಥಿ ಪಂಜರಗಳು ಮಹಿಳೆಯರದ್ದೇ ಆಗಿರಲಿಲ್ಲ. ಅಷ್ಟರಲ್ಲೇ ಧರ್ಮಸ್ಥಳ ವಿರುದ್ಧ ಕೇಳಿ ಬಂದ ಆರೋಪಗಳನ್ನು ಷಡ್ಯಂತ್ರ ಅಂತ ಹೇಳಲಾಗಿತ್ತು. ಕ್ಷೇತ್ರದ ವಿರುದ್ಧ ಇರೋ ಕೆಲವರು ಸೇರಿಕೊಂಡು ಕ್ಷೇತ್ರಕ್ಕೆ ಇರೋ ಹೆಸರು ಹಾಳು ಮಾಡಲು ಷಡ್ಯಂತ್ರ ಮಾಡಿದ್ದಾರೆ. ಷಡ್ಯಂತ್ರ ಮಾಡಿರೋರ ಬಂಡವಾಳ ಎಸ್ಐಟಿ ತನಿಖೆಯಿಂದ ಬಯಲಾಗುತ್ತೆ ಅಂತ ಸರ್ಕಾರದ ಸಚಿವರೇ ಹೇಳಿದ್ರು. ಸರ್ಕಾರದಲ್ಲಿ ಇದ್ದವರೇ ಧರ್ಮಸ್ಥಳ ಪ್ರಕರಣವನ್ನ ಷಡ್ಯಂತ್ರ ಅಂತ ಹೇಳಿ ತಿಂಗಳುಗಳೇ ಕಳೆದಿವೆ. ಆದರೆ ಇನ್ನು ಧರ್ಮಸ್ಥಳ ಪ್ರಕರಣ ಒಂದು ಷಡ್ಯಂತ್ರ ಅಂತ ಎಸ್ಐಟಿ ಅವರಿಂದ ಪ್ರೂವ್ ಮಾಡಲು ಆಗ್ತಾ ಇಲ್ವಂತೆ. ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅನ್ನೋದಕ್ಕೆ ಸರಿಯಾದ ದಾಖಲೆಗಳು, ಸೂಕ್ತ ಸಾಕ್ಷಿಗಳು ಸಿಕ್ಕಿಲ್ವಂತೆ. ಸಾಕ್ಷಿಗಳು ಇಲ್ಲದೆ ಎಸ್ಐಟಿ ಇಡೀ ಪ್ರಕರಣವನ್ನ ಷಡ್ಯಂತ್ರ ಹೇಳಲು ಆಗುವುದಿಲ್ಲ. ಅದಕ್ಕೆ ಎಸ್ಐಟಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲು ವಿಳಂಬ ಆಗ್ತಾ ಇದೆಯಂತೆ. 1 ತಿಂಗಳು, 1.5 ತಿಂಗಳಿಂದಲೂ ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ ಮಾಡುತ್ತೆ. ಮಧ್ಯಂತರ ವರದಿಯನ್ನಾದರೂ ಸಲ್ಲಿಕೆ ಮಾಡುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇದ್ವು. ಆದರೆ ಕೊನೆ ಕ್ಷಣದಲ್ಲಿ ಟ್ವಿಸ್ಟ್ ಎನ್ನುವಂತೆ ಪ್ರಕರಣಕ್ಕೆ ಹೊಸ ಸ್ವರೂಪ ಸಿಗ್ತಾ ಇತ್ತು. ಅದಕ್ಕೆ ಎಸ್ಐಟಿ ತನಿಖೆ ವರದಿ ಸಲ್ಲಿಕೆ ವಿಳಂಬ ಆಗ್ತಾನೆ ಬಂದಿದೆ.
ತ್ವರಿತವಾಗಿ ತನಿಖೆ ಮಾಡಬೇಕು, ಸತ್ಯಾಸತ್ಯತೆಯನ್ನ ಜನರ ಮುಂದೆ ಇಡಬೇಕು ಅಂತ ಎಸ್ಐಟಿಯನ್ನ ರಚನೆ ಮಾಡಲಾಗಿತ್ತು. ಈಗ 2 ತಿಂಗಳಿಗೂ ಹೆಚ್ಚು ಕಾಲ ತನಿಖೆ ನಡೆದಿದೆ. ಆದರೆ ಇನ್ನೂ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿಲ್ಲ. ಬೇಗ ತನಿಖೆ ಮುಗಿಸಿ ಸತ್ಯ ಹೊರಗೆ ತನ್ನಿ ಅಂತ ಸರ್ಕಾರದ ಮೇಲೂ ಒತ್ತಡ ಹೆಚ್ಚಾಗ್ತಾ ಇದೆ. ಅದೇ ಕಾರಣಕ್ಕೆ ಸರ್ಕಾರ ಸಹ ಎಸ್ಐಟಿಗೆ ಒಂದು ಡೆಡ್ಲೈನ್ ಕೊಟ್ಟಿತಂತೆ. ಅಕ್ಟೋಬರ್ ತಿಂಗಳಲ್ಲೇ ವರದಿ ಸಲ್ಲಿಸಬೇಕು ಅಂತ ಹೇಳಿತಂತೆ. ಅದರಂತೆ ಎಸ್ಐಟಿ ಸಹ ಅಕ್ಟೋಬರ್ ಮುಗಿಯೋದ್ರ ಒಳಗೆ ತನಿಖಾ ವರದಿಯನ್ನ ಕೊಡೋದಾಗಿ ಹೇಳಿತಂತೆ. ಆದರೆ ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅನ್ನೋದಕ್ಕೆ ಸೂಕ್ತ ಸಾಕ್ಷ್ಯಗಳು ಇಲ್ಲದೆ ಇರೋ ಕಾರಣ ವರದಿ ಸಲ್ಲಿಕೆಗೆ ಮತ್ತೆ ವಿಳಂಬ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಶವಗಳನ್ನು ಹೂತಿದ್ದೇನೆ ಅಂತ ದೂರು ಕೊಟ್ಟು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದ ಮಾಸ್ಮ್ಯಾನ್ ಚಿನ್ನಯ್ಯ ಈಗ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಪ್ಪಿಕೊಂಡು ಜೈಲು ಸೇರಿದ್ದಾನೆ. ಮಗಳು ನಾಪತ್ತೆ ಅಂತ ಬಂದು ಗೋಳಾಡಿ ಹೈಡ್ರಾಮಾ ಮಾಡಿದ್ದ ಸುಜಾತಾ ಭಟ್ ಸಹ ತಾನು ಹೇಳಿದ್ದು ಸುಳ್ಳು, ಮಗಳು ಇದ್ದಾಳೆ ಎಂದಿದ್ದೇ ಸುಳ್ಳು, ತನ್ನಿಂದ ತಪ್ಪಾಗಿದೆ ಅಂತ ಒಪ್ಪಿಕೊಂಡಿದ್ದಾಳೆ. ಪ್ರಕರಣದಲ್ಲಿ ಮುಖ್ಯ ಸಾಕ್ಷಿಗಳಾಗಿ ಬಂದಿದ್ದವರೇ ಸುಳ್ಳು ಹೇಳಿದ್ದು ಅಂತ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಧರ್ಮಸ್ಥಳ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳೆಲ್ಲವೂ ಸುಳ್ಳು ಎಂಬಂತಾಗಿದೆ. ಹಾಗಂತ ಇಡೀ ಪ್ರಕರಣವನ್ನ ಷಡ್ಯಂತ್ರ ಅಂತ ಹೇಳೋದಕ್ಕಾಗಲ್ಲ. ಷಡ್ಯಂತ್ರ ಯಾರು ಮಾಡಿದ್ದು, ಷಡ್ಯಂತ್ರ ಯಾಕೆ ಮಾಡಿದ್ರು ಅನ್ನೋದಕ್ಕೆ ಸರಿಯಾದ ಸಾಕ್ಷಿಗಳು ಎಸ್ಐಟಿಗೆ ಸಿಕ್ಕಿಲ್ವಂತೆ. ಅದಕ್ಕೆ ಎಸ್ಐಟಿ ತನಿಖೆಯು ವಿಳಂಬ ಆಗ್ತಾ ಇದೆ. ಧರ್ಮಸ್ಥಳ ಪ್ರಕರಣ ಒಂದು ಷಡ್ಯಂತ್ರ. ಮಹೇಶ್ ಶೆಟ್ಟಿ ತಿಮರೋಡಿ ಇದರ ಹಿಂದೆ ಇರಬಹುದು ಎಂಬ ಅನುಮಾನಗಳು ವ್ಯಕ್ತವಾಗಿದ್ದವು. ಅನಂತರ ಮಹೇಶ್ ಶೆಟ್ಟಿಗೂ ಇದಕ್ಕೂ ಸಂಬಂಧ ಇಲ್ಲ, ಇದರ ಹಿಂದೆ ಗಿರೀಶ್ ಮಠನ್ನವರ್ ಇರೋದು ಅಂತ ಹೇಳಿದ್ರು. ಆದರೆ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತಾ ಇದ್ದಂತೆ ಪ್ರಕರಣದಲ್ಲಿ ಟಿ ಜಯಂತ್, ವಿಠಲಗೌಡ ಇರೋದು ಗೊತ್ತಾಗಿತ್ತು. ಈ 4 ಮಂದಿಯಲ್ಲಿ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಈವರೆಗೂ ಗೊತ್ತಾಗಿಲ್ಲ. ತಪ್ಪನ್ನ ಒಪ್ಪಿಕೊಂಡಿರೋ ಚಿನ್ನಯ್ಯ ಆಗಲಿ ಸುಜಾತಾ ಭಟ್ ಆಗಲಿ ತಮ್ಮ ಹಿಂದೆ ಇಂಥವರಿದ್ದಾರೆ, ತಮ್ಮನ್ನ ಇಂಥವರು ಪ್ರೇರೇಪಿಸಿದ್ರು ಅಂತ ಹೇಳಿಲ್ಲ. ಅಷ್ಟೇ ಅಲ್ಲದೆ ಇವರಿಗೆ ಹಣದ ಆಮಿಷ ಒಡ್ಡಿ ಸುಳ್ಳು ಹೇಳಿಸಿದಂತೆಯೇ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿ ಈ ಪ್ರಕರಣವನ್ನ ಎಸ್ಐಟಿ ಷಡ್ಯಂತ್ರ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಬೇಗ ತನಿಖೆ ಮುಗಿಸಿ ಅಂತ ಸರ್ಕಾರ ಒತ್ತಡ ಹಾಕ್ತಾ ಇದೆ. ಅಕ್ಟೋಬರ್ ತಿಂಗಳ ಒಳಗೆ ತನಿಖಾ ವರದಿಯನ್ನು ಸಲ್ಲಿಸಬೇಕಾಗಿದೆ. ಆದರೆ ಧರ್ಮಸ್ಥಳ ಪ್ರಕರಣದ ಷಡ್ಯಂತ್ರ ಅನ್ನೋದರ ಬಗ್ಗೆ ಎಸ್ಐಟಿಗೆ ಇನ್ನೂ ಗೊಂದಲ ಇದ್ದಂತಿದೆ. ಅದಕ್ಕೆ ಮತ್ತೊಮ್ಮೆ 5ರನ್ನ ಎಸ್ಐಟಿ ವಿಚಾರಣೆಗೆ ಕರೆದಿದೆ. ಪ್ರಕರಣದಲ್ಲಿ ಪಾಲುದಾರರಾಗಿರುವ ಮಹೇಶ್ ಟಿ ತಿಮರೋಡಿ, ಗಿರೀಶ್ ಮಠನ್ನವರ್, ಟಿ ಜಯಂತ್, ವಿಠಲಗೌಡ, ಸುಜಾತಾ ಭಟ್ ಅವರನ್ನು ವಿಚಾರಣೆಗೆ ಕರೆಯಲಾಗಿದೆ. ಇದು ಷಡ್ಯಂತ್ರ ಮಾಡಿದ್ದು ಯಾರು ಅನ್ನೋದನ್ನು ತಿಳಿದುಕೊಳ್ಳಲು ಮುಂದಾಗಿದೆ. ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲು ತಯಾರಾಗಿರುವ ಎಸ್ಐಟಿ ಕೊನೆಯದಾಗಿ ಈ 5ರಿಂದ ಹೇಳಿಕೆ ಪಡೆಯಲು ಮುಂದಾಗಿದೆಯಂತೆ. ಒಂದು ಕಡೆ ಎಸ್ಐಟಿ ವಿಚಾರಣೆ, ಮತ್ತೊಂದು ಕಡೆ ಪ್ರತಿಭಟನೆ. ತಿಮರೋಡಿ ಪರವಾಗಿ ಬೀದಿಗೆ ಇಳಿದ ಬೆಂಬಲಿಗರು. ಎಸ್ಐಟಿ ಮೇಲೆ ಬೇಗ ತನಿಖೆ ಮುಗಿಸಿ ಅಂತ ಒತ್ತಡ ಇದೆ. ಅದಕ್ಕೆ ಧರ್ಮಸ್ಥಳ ವಿರುದ್ಧ ಯಾರೆಲ್ಲ ಆರೋಪಗಳನ್ನು ಮಾಡಿದ್ರೋ, ಬುರುಡೆ ತಂದ ಪ್ರಕರಣದಲ್ಲಿ ಅದನ್ನ ದೆಹಲಿಗೆ ತೆಗೆದುಕೊಂಡು ಹೋದ ಪ್ರಕರಣದಲ್ಲಿ ಯಾರೆಲ್ಲ ಇದ್ರೋ ಅವರನ್ನೆಲ್ಲ ಎಸ್ಐಟಿ ಮತ್ತೆ ವಿಚಾರಣೆ ಕರೆದಿದೆ. ಮೊದಲು ವಿಚಾರಣೆಗೆ ಹಾಜರಾಗುವಂತೆ ಗಿರೀಶ್ ಮಠನ್ನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಟಿ ಜಯಂತ್, ವಿಠಲಗೌಡ ಅವರಿಗೆ ನೋಟಿಸ್ ಕೊಡಲಾಗಿತ್ತು. ಆದರೆ ನಂತರ ಸುಜಾತಾ ಭಟ್ ಅವರನ್ನು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿದ್ರು. ಬೆಳಿಗ್ಗೆಯೇ ಸುಜಾತಾ ಭಟ್ ವಿಚಾರಣೆಗೆ ಹಾಜರಾಗಿದ್ರು. ಒಂದು ಕಡೆ ಎಸ್ಐಟಿ ಕಚೇರಿಯಲ್ಲಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ವಿಚಾರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ಬೆಂಬಲಿಗರು ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬೆಳ್ತಂಗಡಿಯ ಮಿನಿ ವಿಧಾನಸೌಧ ಎದುರು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲು ತಿಮರೋಡಿ ಬೆಂಬಲಿಗರು ಅವಕಾಶ ಕೇಳಿದ್ರು. ಆದರೆ ಅವರ ಪ್ರತಿಭಟನೆಗೆ ಪೊಲೀಸರು ಅನುಮತಿ ಕೊಟ್ಟಿರಲಿಲ್ಲ. ಅನುಮತಿ ಇಲ್ಲದೆ ಇದ್ರೂ 100 ಮಂದಿ ಸೇರಿ ಪ್ರತಿಭಟನೆ ಮಾಡಿದ್ದು. ಈ ವೇಳೆ ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡಿದವರನ್ನ ವಶಕ್ಕೆ ಪಡೆಯುವ ಪ್ರಯತ್ನ ಮಾಡಲಾಯಿತು. ನಾನು ಹೇಳ್ತಾ ಇರೋದು ನೀವು ಅಂತ ಕೇಳಿ, ಯಾರು ನಿಮ್ಮ ಮೇಲೆ ಪ್ರಕರಣ ದಾಖಲಾಗುತ್ತದೆ. ಯಾವಾಗ ಲೋಕಲ್ ಪೊಲೀಸರು ಬೇಡ ಅಂತ ಹೇಳಿದ್ದೇವೆ, ಬೇಡ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ಅಷ್ಟಾದ್ರೂ ನೀವು ಮಾಡ್ತಾರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ.
ನಮಗೆ ನಾವು ಈ ಮೂಲಕ ಕೇಳ್ಕೊತಾ ಇದ್ದೇವೆ, ತಮಗೆ ಯಾವುದೇ ಅನುಮತಿಯನ್ನ ಪೊಲೀಸ್ ಇಲಾಖೆ ಪಟ್ಟಿಲ್ಲ ಮತ್ತು ನೀವು ಮಾಡಲಿಕ್ಕೆ ನಿರಾಕರಿಸಿದ್ದು ಇದೆ. ಆದರೂ ಕೂಡ ತಾವು ಸೇರಿದ್ರೆ ಇದು ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ. ತಮ್ಮನ್ನ ನಾವು ಪ್ರಕರಣ ದಾಖಲು ಮಾಡಬೇಕಾಗುತ್ತೆ. ಗಲಾಟೆ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ ನಾವು. ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ಲಿಕ್ಕೆ ನೀವು ದೃಶ್ಯಗಳಲ್ಲಿ ನೋಡಬಹುದು, ಅಲ್ಲಿ ನೂರಾರು ಮಂದಿ ಸೇರಿದ್ದಾರೆ. ನಾನು ಮನವಿ ಸಲ್ಲಿಸಲೇಬೇಕು ಅಂತ ವಾದ ಮಾಡ್ತಾ ಇದ್ದು, ಅನುಮತಿ ನೀಡದೇ ಇದ್ರೂ ಯಾಕೆ ಬಂದ್ರಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರತಿಭಟನಾಕಾರರ ವಿರುದ್ಧ ಗರಂ ಆದ್ರು. ತಹಶೀಲ್ದಾರ್ ಕಚೇರಿಯ ಕೆಲಸಕ್ಕೆ ಬಂದವರು ಮಾತ್ರ ಇಲ್ಲಿ ಬರಬೇಕು, ಉಳಿದವರೆಲ್ಲ ಜಾಗ ಖಾಲಿ ಮಾಡಬೇಕು ಅಂತ ಪೊಲೀಸ್ ಅಧಿಕಾರಿ ಎಚ್ಚರಿಸಿದ್ರು. ನಾನು ಹೇಳ್ತಾ ಇರೋದು ನೀವು ಒಂದು ಕೇಳಿ, ಯಾರು ನಿಮ್ಮ ಮೇಲೆ ಪ್ರಕರಣ ದಾಖಲಾಗುತ್ತದೆ. ಯಾವಾಗ ಲೋಕಲ್ ಪೊಲೀಸರು ಬೇಡ ಅಂತ ಹೇಳಿದ್ದೇವೆ, ಬೇಡ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ಅಷ್ಟಾದ್ರೂ ನೀವು ಮಾಡ್ತಾರೆ ಅಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ. ಅದಕ್ಕೆ ಇವತ್ತು ತಾವು ಮಾಡಲಿಕ್ಕೆ ಬೆಳ್ತಂಗಡಿ ತಾಲೂಕು ಅಧಿಕಾರಿ ಕಚೇರಿ ಮುಂದೆ ಜನರು ಜಮಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಒಂದು ರಿಸರ್ವ್ ವ್ಯಾನ್ ಆಗಮಿಸಿತ್ತು. ಪ್ರತಿಭಟನೆ ಮಾಡೋದು ಇರಲಿ, ತಾಲೂಕು ಆಫೀಸರ್ ಭೇಟಿಯಾಗಿ ಒಂದು ಮನವಿ ಕೊಡೋದಕ್ಕೂ ಬಿಡಲಿಲ್ಲ. ಅದಕ್ಕೆ ತಿಮರೋಡಿ ಪರವಾಗಿ ಅಲ್ಲಿಗೆ ಬಂದಿದ್ದವರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಪ್ರತಿಭಟನೆ ಮಾಡೋದಕ್ಕೆ ಬಂದಿಲ್ಲ, ಒಂದು ಮನವಿ ಕೊಡೋದಕ್ಕೆ ಬಂದರೂ ಅವಕಾಶ ಕೊಡ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಪರ್ಮಿಷನ್ ಕೊಡದೆ ನೀವೆಲ್ಲ ಆಯ್ತಾ? ಬಂದ್ ಮಾಡ್ರಿ, ಬಂದ್ ಎಲ್ಲರೂ ಹೋಗ್ಬೇಕು. ನಿಮಗೆ ಯಾವುದೇ ಅನುಮತಿ ಇಲ್ಲ ಇಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ತಪ್ಪು ಪ್ರಕರಣ ಹಾಕಲಾಗಿದೆ. ಸ್ಪಷ್ಟನೆ ಕೊಟ್ಟರು ಹಳೆ ಪ್ರಕರಣಗಳನ್ನೆಲ್ಲ ತೆಗೆದು ಅವರ ವಿರುದ್ಧ ಕೇಸ್ ಹಾಕಲಾಗ್ತಾ ಇದೆ. ಸುಳ್ಳು ಪ್ರಕರಣಗಳನ್ನು ಹಾಕಿ ಊರು ಬಿಡಿಸೋ ಕೆಲಸ ಮಾಡ್ತಿದ್ದಾರೆ. ಅವರ ವಿರುದ್ಧ ಪ್ರಕರಣ ರದ್ದು ಮಾಡಬೇಕು ಅಂತ ಮಹಿಳೆಯರು ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆ ಮಾಡಲು ಆಗಮಿಸಿದ್ರು. ಸೌಜನ್ಯ ತಾಯಿ ಕುಸುಮಾವತಿ, ಹೋರಾಟಗಾರ್ತಿ ಪ್ರಸನ್ನ ರವಿ ಮತ್ತು ಹಲವು ಸೌಜನ್ಯ ಪರ ಹೋರಾಟದ ಮುಖಂಡರು ಭಾಗಿಯಾಗಿದ್ರು. ಪೊಲೀಸರು ತಹಶೀಲ್ದಾರ್ ಅವರನ್ನ ನೋಡಲು ಬಿಡದೇ ಇದ್ದಾಗ ಕೆಲಕಾಲ ಹೈ ಡ್ರಾಮಾ ಉಂಟಾಗಿತ್ತು. ತಹಶೀಲ್ದಾರರನ್ನು ನಾನೀಗ ಮಂಗಳೂರಲ್ಲಿರುವಾಗ DC ಅನ್ನು ಭೇಟಿ ಮಾಡಿ, ನಾನು ಹೇಳುದು ಇನ್ನು ಮುಂದೆ ಏನಿಲ್ಲ. ಇದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅದಕ್ಕೂ ನಾವು ಇನ್ನು ಅವ್ರು ಹೇಗೆ ಲೀಗಲಿ ಹೋಗ್ತಿದ್ದಾರೆ, ನಾವು ಲೀಗಲಿ ಹೋಗ್ಬೇಕು. ಇನ್ಸ್ಪೆಕ್ಟರ್ ಯಾಕೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನನ್ಗೆ ಸರ್. ಯಾಕೆ ಅಂತ ಬೇಕಲ್ಲ, ಇನ್ಸ್ಪೆಕ್ಟರ್ ಮೇಲೆ ಆಕ್ಷನ್ ನನಗೆ ಗೊತ್ತಿಲ್ಲ. SP ಅವ್ರ ಹತ್ರ ಅವ್ರು ನೋಡ್ಕೊಳ್ಬೇಕು. ನಾನೀಗ ಮಂಗಳೂರಲ್ಲಿ DC ಅನ್ನು ತುಂಬಾ ಕಡೆ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ. ನಾನು ಅಲ್ಲಿ ಹೋಗಿ ಕಮಿಷನರೇ ನಾನು DC ಅನ್ನು ಭೇಟಿ ಆಗ್ಲಿಕ್ಕೆ ನಿಮ್ ಪರ್ಮಿಷನ್ ಬೇಕಂತ ನಾನು ಕೇಳ್ತೇನಾ? ಇಲ್ಲಲ್ಲ. ಮನವಿ ಕೊಡ್ಲಿಕ್ಕೂ ಇಲಾಖೆಗೂ ಏನು ಸಂಬಂಧ? ನಾವು ಒಂದು ವೇಳೆ ಮೆರವಣಿಗೆ ಮಾಡಿಕೊಂಡು ಧಿಕ್ಕಾರ ಕೂಕೊಂಡು ಏನಾದ್ರೂ ಮಾಡಿಕೊಂಡ್ರೆ ಇವರ ಆದ ನಂತರ ಆಗುವಾಗ ಏನ್ ನಮ್ಮ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಮಾಡಿ ಅಂತ ಹೇಳುದು. ಮಾಡದೆ ನೀವು ಬಂದ ಕೂಡಲೇ ಇಲ್ಲಿ ಸೇರಬಾರ್ದು, ನಿಲ್ಬಾರ್ದು. ಏನಿಲ್ಲ ಸೆಕ್ಷನ್ ಹಾಕಿದಾರಾ? 144 ಸೆಕ್ಷನ್ ಹಾಕಿದಾರಾ? ಇಲ್ಲಲ್ಲ. ಜನರು ಬರಬಾರ್ದು ಹೇಳಿ ಯಾರಿಗೂ ಬರ್ಬೋದಲ್ಲ. ಸೌಜನ್ಯ ಪರ ಹೋರಾಟಗಾರರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ತಹಶೀಲ್ದಾರ್ಗೆ ಮನವಿ ನೀಡಲು ಪೊಲೀಸರು ಅನುಮತಿ ಕೊಟ್ಟಿದ್ರು. ಮೂವರು ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರಿಗೆ ತಹಶೀಲ್ದಾರ್ ಭೇಟಿ ಮಾಡಲು ಅನುಮತಿ ಕೊಡಲಾಗಿತ್ತು. ನಂತರ ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಟಪಾಲು ಶಾಖೆಯಲ್ಲಿ ಮನವಿ ಪತ್ರವನ್ನು ಪಡೆದುಕೊಳ್ಳಲಾಯಿತು. ಹೀಗೆ ಒಂದು ಕಡೆ ತಿಮರೋಡಿಗೆ ಬೆಂಬಲಿಗರು ಅವರ ಪರವಾಗಿ ಮನವಿ ಪತ್ರವನ್ನು ಕೊಟ್ಟರೆ, ಮತ್ತೊಂದು ಕಡೆ ತಿಮರೋಡಿ ವಕೀಲರು SIT ಅಧಿಕಾರಿಗಳ ಬಳಿ ಹೋಗಿ ತಿಮರೋಡಿ ವಿಚಾರಣೆಗೆ ಹಾಜರಾಗಲು ಆಗುವುದಿಲ್ಲ, 7 ದಿನಗಳ ಕಾಲಾವಕಾಶ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ನೋಡ್ತಾ ಇದ್ದಾರೆ, ಆದ್ರೆ ಸೌಜನ್ಯ ಎಲ್ಲೂ ಬಿಡಲಿಲ್ಲ. ಸೌಜನ್ಯನನ್ನು ಯಾರಿಗೂ ಕಟ್ಟಿ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ವಾರ್ನಿಂಗ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗಲಿಲ್ಲ ಮಹೇಶ್ ಶೆಟ್ಟಿ. ಮತ್ತೊಮ್ಮೆ ಅರೆಸ್ಟ್ ಆಗ್ತಾರ ಹೋರಾಟಗಾರ ತಿಮರೋಡಿ? SIT ನೋಟಿಸ್ ಕೊಟ್ಟಾಗಲೇ ಕ್ಲಿಯರ್ ಆಗಿ ಹೇಳಿತ್ತು,
ಯಾರೊಬ್ಬರು ಮಿಸ್ ಮಾಡದೆ ವಿಚಾರಣೆಗೆ ಹಾಜರಾಗಬೇಕು. ಸೋಮವಾರ ಬೆಳಿಗ್ಗೆಯೇ ವಿಚಾರಣೆಗೆ ಬರಬೇಕು. ಒಂದು ವೇಳೆ ಬಂದಿಲ್ಲ ಅಂದರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದಕ್ಕೆ ಸೋಮವಾರ ಎಲ್ಲರೂ ತಪ್ಪದೆ ವಿಚಾರಣೆಗೆ ಹಾಜರಾಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಕೆಲವರು ವಿಚಾರಣೆಗೆ ಹಾಜರಾಗಿಲ್ಲ. ಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸ್ಐಟಿ ವಿಚಾರಣೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಗಿರೀಶ್ ಮಟ್ಟನ್ನವರ್, ಟಿ ಜಯಂತ್, ವಿಠಲಗೌಡ, ತಿಮರೋಡಿ ಇವರೇ ಇಡೀ ಪ್ರಕರಣದ ಮುಖ್ಯ ವ್ಯಕ್ತಿಗಳು. ಅದಕ್ಕೆ ಅವರನ್ನು ಕರೆದು ಮತ್ತೊಮ್ಮೆ ವಿಚಾರಣೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಎಸ್ಐಟಿ ತೀರ್ಮಾನಿಸಿತ್ತು. ಕಡ್ಡಾಯವಾಗಿ ವಿಚಾರಣೆಗೆ ಬರಲೇಬೇಕು ಅಂತ ಹೇಳಿತ್ತು. ಆದರೆ ಸೌಜನ್ಯ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ, ವಿಠಲಗೌಡ, ಗಿರೀಶ್ ಮಟ್ಟನ್ನವರ್ ವಿಚಾರಣೆಗೆ ಹಾಜರಾಗಿಲ್ಲ. ಸೋಮವಾರ ಬೆಳಿಗ್ಗೆ 10:30 ಒಳಗೆ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ಬಂಧಿಸುವ ಎಚ್ಚರಿಕೆಯನ್ನು ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಸುಜಾತ ಭಟ್ ಮುಂಜಾನೆಗೆ ಎಸ್ಐಟಿ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಆದರೆ ಉಳಿದ 4 ತಮ್ಮ ವಕೀಲರ ಮೂಲಕ ಇನ್ನಷ್ಟು ಕಾಲಾವಕಾಶಕ್ಕಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು, ಅವರ ಮನವಿಯನ್ನ ಅಧಿಕಾರಿಗಳು ಪುರಸ್ಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಬುರುಡೆ ಸಿಕ್ಕಿದೆ ಅಂತ ವಿಠಲಗೌಡ ಬುರುಡೆ ತೆಗೆದುಕೊಂಡು ಬಂದು ಕೊಟ್ಟರೆ ಅದನ್ನು ಇಟ್ಕೊಂಡು ಜಯಂತ್, ಗಿರೀಶ್ ಮಟ್ಟನ್ನವರ್, ಸುಜಾತ ಭಟ್ ದೆಹಲಿಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ಗೆ ಹೋಗಲು ತೀರ್ಮಾನಿಸಿದ್ರು. ಅವರೇ ನಂತರ ಯೂಟ್ಯೂಬರ್ಗಳಿಗೂ ಸುದ್ದಿ ಕೊಟ್ಟು ಅಪಪ್ರಚಾರ ಮಾಡಿದ್ದಾರೆ ಅನ್ನೋ ಆರೋಪಗಳಿವೆ. ಆದರೆ ಅದಕ್ಕೆಲ್ಲ ಯಾವುದೇ ಸಾಕ್ಷಿಗಳು ಇಲ್ಲ. ಬುರುಡೆ ಚಿನ್ನಯ್ಯ ತಂದುಕೊಟ್ಟಿದ್ದ, ನಾನೇ ಹೊತ್ತಿದ್ದು ಅಂತ ಹೇಳಿದ್ದ. ಅವನ ಹೇಳಿಕೆಯನ್ನು ಆಧರಿಸಿ ಕಾನೂನು ಹೋರಾಟಕ್ಕೆ ಮಾತ್ರ ನಾವು ನೆರವಾಗಿದ್ದೇವೆ ಅಂತ ಸೌಜನ್ಯ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ಎಸ್ಐಟಿ ಬಳಿ ಯಾವುದೇ ರೀತಿಯ ಸಾಕ್ಷಿಗಳು ಇಲ್ಲ. ಆದ್ದರಿಂದ ಎಸ್ಐಟಿಗೆ ಷಡ್ಯಂತ್ರ ಅಂತ ಪ್ರೂವ್ ಮಾಡಲು ಕಷ್ಟ ಆಗ್ತಾ ಇದೆಯಂತೆ. ತನಿಖೆ ನಡೆಯೋದಕ್ಕೂ ಮುನ್ನವೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಇದರ ಹಿಂದೆ ಸೂತ್ರಧಾರಿಗಳು ಇದ್ದಾರೆ ಅಂತ ಕೆಲವರು ಹೇಳಿದ್ರು. ಚಿನ್ನಯ್ಯ, ಸುಜಾತ ಭಟ್ ಹೇಳಿದ್ದು ಸುಳ್ಳು ಅಂತ ಗೊತ್ತಾಗ್ತಾ ಇದ್ದಂತೆ ಇದೊಂದು ಷಡ್ಯಂತ್ರ ಅನ್ನೋದು ಫಿಕ್ಸ್ ಆದಂತಾಗಿತ್ತು. ಆದರೆ ಈಗ ಎಸ್ಐಟಿ ವರದಿ ಸಲ್ಲಿಸೋ ಸಮಯ ಬಂದಿದ್ರು ಅವರಿಂದ ಇದು ಷಡ್ಯಂತ್ರ ಅಂತ ಪ್ರೂವ್ ಮಾಡಲು ಆಗ್ತಾ ಇಲ್ವಂತೆ. ಸುಜಾತ ಭಟ್ ಹೊರತುಪಡಿಸಿ ಉಳಿದವರೆಲ್ಲ ವಿಚಾರಣೆಗೆ ಚಕ್ಕರ್. 7 ದಿನ ಟೈಮ್ ಕೇಳಿದ ತಿಮರೋಡಿ, ಎಸ್ಐಟಿ ತನಿಖೆ ಮತ್ತೆ ವಿಳಂಬ ಆಗುತ್ತಾ? ಧರ್ಮಸ್ಥಳ ಪ್ರಕರಣದ ಕ್ಲೈಮ್ಯಾಕ್ಸ್ ಯಾರು ಊಹಿಸದ ರೀತಿ ಇರುತ್ತಾ? 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ ಮಾಸ್ಕ್ ಮ್ಯಾನ್ ತಾನು ಹೇಳಿದ್ದು ಸುಳ್ಳು ಎಂದು ಬಿಟ್ಟಿದ್ದಾನೆ. ಅಲ್ಲಿಗೆ ಧರ್ಮಸ್ಥಳದಲ್ಲಿ ದಾಖಲೆ ಇಲ್ಲದೆ ಶವಗಳನ್ನು ಹೂತಿಲ್ಲ ಅನ್ನೋದು ಗೊತ್ತಾಗಿದೆ. ಆದರೆ ಗಿರೀಶ್ ಮಟ್ಟನ್ನವರ್ ಮತ್ತು ಜಯಂತ್ ಮಾತ್ರ ದಾಖಲೆ ಇಲ್ಲದೆ ಶವಗಳನ್ನು ಹೂಳಲಾಗಿದೆ. ಪಂಚಾಯಿತಿಯವರೇ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಚಿನ್ನಯ್ಯ ಮೊದಲು ಹೇಳಿದ್ದೇ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಎಸ್ಐಟಿ ವಿಚಾರಣೆಯಲ್ಲಿ ಧರ್ಮಸ್ಥಳದಲ್ಲಿ ತಪ್ಪು ಏನು ನಡೆದಿಲ್ಲ ಅನ್ನೋದು ಗೊತ್ತಾಗಿದೆಯಂತೆ. ಆದರೆ ಸೌಜನ್ಯ ಪರ ಹೋರಾಟಗಾರರಾದ ತಿಮರೋಡಿ, ಮಟ್ಟನ್ನವರ್, ಜಯಂತ್, ವಿಠಲಗೌಡ ಮಾತ್ರ ಶವಗಳನ್ನು ಹೂತಿರೋದು ಸತ್ಯ ಅಂತ ಇನ್ನೂ ವಾದ ಮಾಡ್ತಾ ಇದ್ದಾರೆ. ಹೊಸ ದೂರುಗಳನ್ನು ಎಸ್ಐಟಿ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇದರಿಂದ ಎಸ್ಐಟಿಗೆ ತನಿಖೆ ಮುಗಿಸಿ ಅಂತಿಮ ವರದಿ ಸಲ್ಲಿಕೆ ಮಾಡುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ತನಿಖೆ ಮುಗಿಸಿ ವರದಿ ಕೊಡಬೇಕು ಅಂದುಕೊಂಡ್ರೆ ಸೌಜನ್ಯ ಪ್ರಕರಣ, ಮಾವುತನ ಹತ್ಯೆ ಪ್ರಕರಣವನ್ನು ತನಿಖೆ ಮಾಡಿ ಅಂತ ದೂರುಗಳನ್ನು ಕೊಡ್ತಾ ಇದ್ದಾರೆ. ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ತ್ವರಿತವಾಗಿ ಮುಗಿಸಬೇಕು ಅಂತ ಸರ್ಕಾರದ ಮೇಲೂ ಪ್ರೆಷರ್ ಇದೆ. ಅದಕ್ಕೆ ಸರ್ಕಾರ ಸಹ ಎಸ್ಐಟಿಗೆ ವರದಿ ಸಲ್ಲಿಸಲು ಡೆಡ್ಲೈನ್ ಕೊಟ್ಟಿದೆಯಂತೆ. ಅಕ್ಟೋಬರ್ ಅಂತ್ಯದ ಒಳಗೆ ಅಂತಿಮ ವರದಿ ಕೊಡಬೇಕು ಅಂತ ಹೇಳಿದ್ದು. ಅದಕ್ಕೆ ಎಸ್ಐಟಿ ಸಹ ಒಪ್ಪಿಕೊಂಡಿದೆಯಂತೆ. ಇದೇ ತಿಂಗಳಲ್ಲಿ ವರದಿ ಕೈಗೆ ಸಿಗಬಹುದು ಅಥವಾ 2-3 ದಿನ ಹೆಚ್ಚು ಕಡಿಮೆ ಆಗಬಹುದು. ಆದರೆ ವರದಿ ಸಲ್ಲಿಕೆ ಆಗೇ ಆಗುತ್ತೆ ಅನ್ನೋ ಭರವಸೆಯಲ್ಲಿ ಸರ್ಕಾರ ಇದೆ.